ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ರಮ್ಯ ಕುಮಾರ್ ಕ್ರಿಯೇಷನ್. ಇವತ್ತು ಒಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ನಾವು ಮಜ್ಜಿಗೆ ಸಾರು, ನಮ್ಮ ಮನೇಲಿ ಮಜ್ಜಿಗೆ ಸಾರು ಹೇಗೆ ಮಾಡ್ತಾರೆ ಅನ್ನೋದು ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇದು ಸೋರೆಕಾಯಿ, ಇದು ನಾಟಿ ಸೋರೆಕಾಯಿ. ಇದು ತುಂಬಾ ಚೆನ್ನಾಗಿರುತ್ತೆ. ಈ ಥರ ಸೋರೆಕಾಯಲ್ಲಿ ಅಡುಗೆ ಮಾಡಿದ್ರೆ, ಅಂದರೆ ಸಾಂಬಾರುಗಳನ್ನೆಲ್ಲ ಮಾಡಿದ್ರೆ ತುಂಬಾ ಸಖತ್ತಾಗುತ್ತೆ, ರುಚಿಯಾಗಿರುತ್ತೆ. ಫಸ್ಟು ನಾವಿಲ್ಲಿ ಖಾರ ರುಬ್ಕೊಬೇಕು. ಅದಕ್ಕೆ ಒಂದು 2-3 ಸ್ಪೂನಷ್ಟು ಅಕ್ಕಿ ಕಾಳು, ಕರಿಬೇವು ಮತ್ತು ಈರುಳ್ಳಿನ ಸುಟ್ಕೊಬೇಕು. ಆಮೇಲೆ ಒಂದು ಈರುಳ್ಳಿ ಸುಟ್ಕೊಂಡ್ರೆ ಇನ್ನೊಂದು ಅರ್ಧ ಈರುಳ್ಳಿ ಹಸಿ ಈರುಳ್ಳಿ ಹಾಕಬೇಕು. ಆಮೇಲೆ ಬೆಳ್ಳುಳ್ಳಿ ಹಾಕಬೇಕು, ಸ್ವಲ್ಪ ನೀರು ಹಾಕಿ, ಆಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಬೇಕು. ಕಾಯಿ ತುರಿನೂ ಜಾಸ್ತಿ ಹಾಕ್ಕೊಂಬೋದು, ನೋಡಿ ಹಾಕ್ಕೊಬೇಕು. ಆಮೇಲೆ ಒಂದು 10 ಕಾಳು ಅಷ್ಟು ಮೆಣಸು ಹಾಕ್ತಾಯಿದ್ದೀವಿ, ಕಾಳು ಮೆಣಸು. ಇನ್ನೇನು ಲಾಸ್ಟು ಅವರೆಕಾಳು ಮುಗಿತಾ ಇದೆ ಅನ್ನೋವಾಗ ನಾನು ಈ ಸಾಂಬಾರು ಮಾಡಿಸ್ಕೊಂಡಿದ್ದೆ. ಇದು ಹಸಿಕಾಳು ಮತ್ತು ಅವರೆಕಾಳು ಮತ್ತು ಆಮೇಲೆ ಸೋರೆಕಾಯಿ ಮತ್ತು ಬದನೆಕಾಯಿ, ಆಮೇಲೆ ಇದು ಹಸಿಮೆಣಸಿನ್ಕಾಯಿ, ಇದೆಲ್ಲ ಸ್ವಲ್ಪ ಬೇಯಿಸ್ಕೊಬೇಕು. ಅಂದರೆ ಸೋರೆಕಾಯಿ ಬೇಗ ಬೇಯುತ್ತೆ, ನೋಡ್ಕೊಂಡು ಬೇಯಿಸ್ಕೊಬೇಕು. ತುಂಬ ಜಾಸ್ತಿ ಸ್ಮ್ಯಾಶ್ ಆಗಂಗೆ ಬೇಯಿಸಬಾರ್ದು. ಒಂದು ಸ್ವಲ್ಪ ಅರ್ಧ ಬೆಂದಿದೆ ಅನ್ನುವಾಗಲೇ ನೋಡ್ಕೊಬೇಕು. ಆದಷ್ಟು ಓಪನಾಗಿ ಬೇಯಿಸ್ಕೊಂಡ್ರೆ ಒಳ್ಳೆಯದು. ಇದು ಖಾರಕ್ಕೆ ಹಸಿಮೆಣಸಿನ್ಕಾಯಿ ಇಟ್ಕೊಂಡವ್ರೆ, ನಮ್ಮಮ್ಮ ಮಾಡ್ತಾ ಇರೋದು ಇದು ಸಾಂಬಾರನ್ನ. ಮತ್ತು ಇದು ಸಾಂಬಾರು ಪೌಡ್ರ್, ಇದು ಹುಳಿ ಸಾರಿಗೆಲ್ಲ ಅರಿತೀವಲ್ಲ ಆ ಸಾಂಬಾರು ಪೌಡ್ರ್ ಇದು. ಅದನ್ನು ಕೂಡ ಒಂದು 2-2.5 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀವಿ. ಹಸಿಮೆಣಸಿನ್ಕಾಯಿ ನೋಡಿ ಹಾಕ್ಕೊಳ್ಳಿ. ಸಾಂಬಾರು ಪೌಡ್ರಲ್ಲೂ ಖಾರ ಇರುತ್ತೆ ಒಂದೊಂದ್ಸಲ, ಸೊ ಹಾಗಾಗಿ ಅದಿದ್ದರೆ ಏನು ಬೇಡ. ಅದ್ರಲ್ಲಿ ಖಾರ ಇದ್ದರೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ 1-2 ಹಾಕ್ಕೊಂಡೈತೆ ನಮ್ಮಮ್ಮ, 2-3 ಹಾಕ್ಕೊಂಡೈತೆ. ಸಾಂಬಾರು ಪೌಡ್ರಲ್ಲೂ ಸ್ವಲ್ಪ ಖಾರ ಇರುತ್ತೆ, ಅದೊಂದು ಸ್ವಲ್ಪ ಇದೊಂದು ಸ್ವಲ್ಪ ಅನ್ನೋ ಥರ ನೋಡಿ ಹಾಕ್ಕೊಂಡಿರೋದು. ಇನ್ನು ಒಗ್ಗರಣೆಗೆ ಎಣ್ಣೆ, ಸಾಸಿವೆ ಮತ್ತು ಕರಿಬೇವು ಮತ್ತು ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸಿ, ಅದಾದಮೇಲೆ ಖಾರನ ಹಾಕಬೇಕು. ನಾವೀಗೇನು ಮಸಾಲೆ ಆಡಿಸ್ಕೊಂಡಿದ್ವಿ, ಖಾರ ಆಡಿಸ್ಕೊಂಡಿದ್ವಿ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಖಾರ ಚೆನ್ನಾಗಿ ಕುದ್ದಷ್ಟು ಸಾಂಬಾರು ಮಾತ್ರ ಸಖತ್ತು ಚೆನ್ನಾಗಿ ಆಗ್ತೈತೆ. ಆ ಘಮದಲ್ಲೇ ಗೊತ್ತಾಗ್ಬಿಡ್ತೈತೆ, ವಾವ್ ಸಾಂಬಾರು ಇವತ್ತು ಸಖತ್ತಾಗಿ ಆಗುತ್ತೆ, ಟೇಸ್ಟ್ ಒಳ್ಳೆ ಟೇಸ್ಟ್ ಬಿಟ್ಕೊಂಡೈತೆ ಅನ್ನೋ ಥರ. ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತೀವಿ, ಅದರಲ್ಲೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಇಲ್ಲಿ ನಾವು ಮೈಸೂರಲ್ಲಿರೋದ್ರಿಂದ ನಾನು ಮಾಡಿದ ಅಡುಗೆ ತಿಂದು ನನಗೆ ಬೋರ್ ಆಗಿರೋದ್ರಿಂದ ಏನು ಮಾಡಿದ್ರು ನನಗೆ ಯಾಕೋ ಇನ್ನೂ ಟೇಸ್ಟ್ ಸಾಲದು ಅಂತ ಅನಿಸ್ತಿರ್ತೈತೆ. ಅದಕ್ಕೆ ಊರಿಗೆ ಬಂದಾಗೆಲ್ಲ ನನ್ನ ಫೇವ್ರೆಟ್ ಸಾಂಬಾರು ಮಾಡಿಸ್ಕೊಂಡು ತಿಂತಾಯಿರ್ತೀನಿ. ಅದು ಘಮ ನೋಡೇ ಫಿದಾ ಆಗ್ತಾಯಿದೆ, ಯಾವಾಗ ಊಟ ಮಾಡ್ತೀನಿ ಅನ್ನೋ ಥರ ಅನ್ನಿಸ್ತಾಯಿತ್ತು. ಇನ್ನು ಮಸಾಲೆ ಖಾರ ಎಲ್ಲ ಕುದಿಯೋ ಅಷ್ಟೊತ್ತಿಗೆ ನಮ್ಮಮ್ಮ ಸ್ವಲ್ಪ ಮೊಸರನ್ನ ಅರಗಡ್ಕೊತಾಯಿತ್ತು. ಅರಗಡ್ಕೊಳೋದು ಅಂದರೆ ಫುಲ್ಲು ಕಡಿಯೋ ಥರ ಅಲ್ಲ, ಅದೇನು ಗಟ್ಟಿ ಇರುತ್ತಲ್ಲ ಅದನ್ನು ಸ್ವಲ್ಪ ಎಲ್ಲ ಒಡ್ಕೊಂಡು ಒಂದು ಸ್ವಲ್ಪ ಗಟ್ಟಿ, ಅಂದರೆ ಒಡ್ಕೊಬೇಕು, ಅದೆಲ್ಲ ಒಡ್ಕೊಂಡೆಲ್ಲ ನೈಸ್ ಆಗಬೇಕು, ಆ ಥರ ಹಾಕ್ಕೊಬೇಕು. ಇಲ್ಲಾಂದರೆ ಸ್ವಲ್ಪ ಒಡಕಿದ್ರೂ ಓಕೆ, ಪರವಾಗಿಲ್ಲ. ಇವಾಗ ಚೆನ್ನಾಗಿ ಕುದ್ದಿರೋ ಖಾರಕ್ಕೆ ಇವಾಗ ನಮ್ಮಮ್ಮ ಅದೇನು ಮೊಸರನ್ನ ಅರಗಡ್ಕೊಂಡಿತ್ತಲ್ಲ ಅದನ್ನು ಮೊಸರನ್ನ ಹಾಕ್ತಾ ಇರೋದು. ಇದಕ್ಕೆ ಸಪ್ಪು ನೀರೆಲ್ಲ ಜಾಸ್ತಿ ಹಾಕೋಂಗಿಲ್ಲ. ಹಂಗಾಗಿ ನಾವು ಸೋರೆಕಾಯಿ ಬೇಯಿಸ್ಕೊಂಡವಾಗಲೇ ನೋಡಿ ನೀರು ಹಾಕ್ಕೊಂತೀವಿ. ಜಾಸ್ತಿ ನೀರು ಹಾಕಿ ಸುಮ್ಮನೆ ಅದರಲ್ಲೇ ಅರ್ಧ ರಸ, ನಾವು ಆಚೆ ಚೆಲ್ದಾಗ ಅದರಲ್ಲೇ ರಸ ಹೊರಟೋಗಿರುತ್ತೆ, ತರಕಾರಿ ಬೆಂದಿರೋ ರಸ ಎಲ್ಲ. ಹಂಗಾಗಿ ನೋಡಿ ಕಡಿಮೆನೇ ಹಾಕ್ಕೊತೀವಿ. ಇದಕ್ಕೆ ಮೇಯ್ನ್ ಇರೋದೇ ಮಜ್ಜಿಗೆ, ಅಂದರೆ ಮಜ್ಜಿಗೆ ಅಥವಾ ಮೊಸರು. ನಾವೇನು ಮನೇಲಿ ಮೊಸರು ಇದ್ದರೆ ಅದು ಅರಗಡ್ಬಿಟ್ಟು ಹಾಕೋದು, ಇಲ್ಲ ಮಜ್ಜಿಗೆ ಇದ್ದರೆ ಮಜ್ಜಿಗೆ ತೆಳ್ಳಗಿರಬಾರ್ದು, ಗಟ್ಟಿ ಮಜ್ಜಿಗೆ ಆದರೆ ಸಖತ್ತಾಗಿರುತ್ತೆ. ಗಟ್ಟಿ ಇದ್ದಷ್ಟು ರುಚಿ ಚೆನ್ನಾಗಿರುತ್ತೆ ಸಾಂಬಾರು. ಇನ್ನು ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಿರುಗಿಸ್ತಾನೇ ಇರಬೇಕು, ಕೈ ಬಿಡ್ದಂಗೆ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಒಡ್ಕೊಂಬಿಡ್ತೈತೆ ಅದು. ಇಲ್ಲಾಂದರೆ ಸಾಂಬಾರು ಇದೇ ಅಲ್ಲ, ಅದು ಅದ್ಗೆಟ್ಟೋಗ್ಬಿಡ್ತೈತೆ ಒಡ್ಕಂತು ಅಂದರೆ. ಅದಕ್ಕೆ ಅಲ್ಲೇ ನಿಂತ್ಕೊಂಡು ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಈ ಥರ ಕುದಿ ಬಂದ ಮೇಲೆ ಮಾತ್ರ ಬಿಡಬೇಕು, ಅಂಥವರೆಗೂ ತಿರುಗಿಸ್ತಾನೇ ಇರಬೇಕು. ಅದಾದಮೇಲೆ ನಮ್ಮಮ್ಮ ಅದು ಏನು ಮಸಾಲೆಗೆ ನಾವು ಮಜ್ಜಿಗೆ ಎಲ್ಲ ಹಾಕ್ಕೊಂಡಿದ್ವಲ್ಲ ಮೊಸರು, ಅದಾದಮೇಲೆ ಇದು ನಾವೇನು ಬೇಯಿಸ್ಕೊಂಡಿದ್ವಿ ಅದನ್ನು ಕೂಡ ಸೋರೆಕಾಯಿ ಹೋಳು ಮತ್ತು 1-2 ಬದನೆಕಾಯಿ ಮತ್ತು ಅವರೆಕಾಳನ್ನೆಲ್ಲ ಹಾಕೈತೆ ಬೇಯಿಸ್ಕೊಂಡಿರೋದನ್ನ. ಅದನ್ನು ಹಾಕೋದೆಲ್ಲೋ ಸ್ಕಿಪ್ ಆಗಿದೆ ವಿಡಿಯೋ ನೋಡಿ, ಇದರಲ್ಲಿ ಇದೆ ಆಲ್ರೆಡಿ. ಅದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ತಿರುಗಿಸಿ ಈ ಥರ ಕೊತ ಅಂತ ಕುದಿವಾಗ ಮಾತ್ರ ಬಿಡಬೇಕು. ಅದನ್ನು ಬಿಟ್ಟ ಮೇಲೇ ಅವಾಗ ಅದೇನು ಒಡ್ಕೊಳ್ಳಲ್ಲ. ಇನ್ನು ಸಾಂಬಾರೆಲ್ಲ ರೆಡಿ ಇದೆ. ಮುದ್ದೆ ಜೊತೆ, ಅನ್ನ ಜೊತೆ, ತುಪ್ಪ ಎಲ್ಲ ಹಾಕ್ಕೊಂಡು ತಿಂತಾಯಿದ್ರು ಮಾತ್ರ ಸಖತ್ತಾಗಿರುತ್ತೆ. ನೀವೊಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ಈಸಿ ಗೊತ್ತಾ ಇದು ಸಾಂಬಾರು. ಅದರಲ್ಲೂ ನಾನು ತೋರಿಸಿರೋ ಸೋರೆಕಾಯಿ ಸಿಕ್ಬಿಟ್ರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸಾಂಬಾರು. ಹಳ್ಳಿ ಕಡೆ ಜಾಸ್ತಿ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.